ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ನೋಡಿ, ನಾನು ಟಿ ವಿನಲ್ಲಿ ಇದು ಬರ್ತಾಯಿದೆ, ಯಾವುದೇ ನನ್ನದೇ ಚಾನಲ್ಲು ನನ್ನ ಮಗಳು ಹಾಕ್ಕೊಟ್ಟಿದ್ದಾಳೆ. ಅದರಲ್ಲಿ ಬಿಸಿಬೇಳೆ ಬಾತು ನಿಮಗೆ ಪೂರ್ತಿ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಅನ್ಕೋತೀನಿ ಫ್ರೆಂಡ್ಸ್. ಒಂದು ನಿಮಿಷ ನೋಡೋಣ. ನಾನು ಫ್ರೆಂಡ್ಸ್ ಸೋಫಾದ ಮೇಲೆ ಕೂತ್ಕೊಂಡು ವೀಡಿಯೋನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇಷ್ಟೋ ತನಕ ಕೂತ್ಕೊಂಡು ರೀಲ್ಸ್ ಮಾಡಿದೆ. ಅದಕ್ಕೆ ಇವಾಗ ಕೂತ್ಕೊಂಡು ನಿಮ್ಮ ಹತ್ರ ನಂದು ಇವತ್ತು ಏನೇನಾಯಿತು, ಏನೆಲ್ಲ ನಡೀತು ಅಂತ ಹಂಚ್ಕೊಳ್ಳೋಕ್ಕೋಸ್ಕರ ಫ್ರೆಂಡ್ಸ್ ನಾನು ಸೋಫಾದ ಮೇಲೆ ಕೂತ್ಕೊಂಡಿದ್ದೀನಿ. ನೋಡೋಣ ಏನೇ ಅದು ಟಿ ವಿನಲ್ಲಿ ಅದು ಬಿಸಿಬೇಳೆ ಬಾತ್ನಲ್ವಾ, ಹಂಗಾಗಿ ಅದು ಸರಿಯಾಗಿ ಕಾಣಿಸ್ತಾ ಇಲ್ಲ ಫ್ರೆಂಡ್ಸ್. ನೋಡಿ, ನಾನು ಇವತ್ತು ಈ ಥರ ರೆಡಿಯಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ಏನೊಂದು ವಿಶೇಷ ಅಂದರೆ, ಇದು ಫ್ರೆಂಡ್ಸ್ ನಂದು ಹೋದ ವರ್ಷ ಸಂಕ್ರಾಂತಿಗೆ ತಗೊಂಡಿದ್ದು ಕಾಟನ್ ಸ್ಯಾರಿ. ಆಮೇಲೆ ಫ್ರೆಂಡ್ಸ್ ಇನ್ನೊಂದು ಏನು ಗೊತ್ತಾ, ಇದ್ರ ಬ್ಲೌಸು ತುಂಬ ಟೈಟ್ ಆಗಿದೆ, ಆದರೆ ಇದು ಸ್ವಲ್ಪ ಮ್ಯಾಚ್ ಆಗಂಗೆ ಕಾಣಿಸ್ತಿತ್ತು. ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ಈ ಬ್ಲೌಸ್ನೇ ಹಾಕ್ಕೊಂಡಿದ್ದೀನಿ. ಆಮೇಲೆ ಇನ್ನೊಂದೇನು ಅಂದರೆ ಫ್ರೆಂಡ್ಸ್, ನಾನಿವತ್ತು ಬಂದು ಮಲ್ಕೊಳ್ಳಿಲ್ಲ. ಯಾಕೆ ಮಲ್ಕೊಳ್ಳಿಲ್ಲ ಅಂದರೆ ಫ್ರೆಂಡ್ಸ್, ನಮ್ಮ ಮನೇಲಿ ಸ್ವಲ್ಪ ತುಂಬ ಬಟ್ಟೆ ಇತ್ತು. 3 ಡೇಸು 4 ಡೇಸ್ ಎಲ್ಲ ಬಟ್ಟೆ ಇತ್ತು. ಹಂಗಾಗಿ ನಾನು ಆ ಬಟ್ಟೆ ವಾಶ್ ಮಾಡಬೇಕಿತ್ತು. ಬಟ್ಟೆ ವಾಶ್ ಮಾಡೋದ್ರಿಂದ ನಾನಿವತ್ತು ಏನು ಮಲ್ಕೊಳ್ಳಿಲ್ಲ ಫ್ರೆಂಡ್ಸ್. ಅದಕ್ಕೆ ನೋಡಿ, ಇವಾಗ 9 ಗಂಟೆ ಆಗಿದೆ. 10 ಗಂಟೆ ಕರೆಕ್ಟಾಗಿ ಮಲ್ಕೊಂಡ್ರೆ ನಾನು ಬೆಳಗ್ಗೆ 4 ಗಂಟೆಗೆ ಎದ್ದೇಳೋಕ್ಕೆ ನಂಗೆ ಈಸಿ ಆಗುತ್ತೆ, ಏನು ತೊಂದರೆ ಆಗೋಲ್ಲ. ಹಾಕ್ಲಿಕ್ಕೆ ಬರ್ತಾಯಿದೆ ಫ್ರೆಂಡ್ಸ್. ಆಮೇಲೆ ನಾನು ಫ್ರೆಂಡ್ಸ್ ಆರಾಮಾಗಿ ಸೋಫಾದ ಮೇಲೆ ಕೂತ್ಕೊಂಡು ಮಾಡ್ತಾಯಿದ್ದೀನಿ ವೀಡಿಯೋನ. ನನ್ನದು ಮೈಕು ಚಾರ್ಜಿಂಗ್ ಹಾಕಿದ್ದೆ ಫ್ರೆಂಡ್ಸ್. ನಾನು ಮೈಕ್ ಹಾಕೊಳ್ಳಿಲ್ಲ, ಬೆಳಗ್ಗೆನೇ ಚಾರ್ಜಿಂಗ್ ಮಾಡಿಟ್ಟಿದ್ದೆ. ಆಮೇಲೆ ಫ್ರೆಂಡ್ಸ್ ನಾನು ನೋಡಿ, ಅಲ್ಲಿ ಟಿ ವಿಲಿ ಬರ್ತಾ ಇರೋದು ಬಿಸಿಬೇಳೆ ಇರುತ್ತೆ. ಯಾಕೋ ಕ್ಲಿಯರೆನ್ಸಾಗಿ ಇಲ್ಲಿ ಕಾಣಿಸ್ತಾ ಇಲ್ಲ, ಅಲ್ಲಿ ಟಿ ವಿಲಿ ಕ್ಲಿಯರೆನ್ಸ್ ಇದೆ. ನನ್ನ ಮಗಳೇ ಒಂದಾದ್ಮೇಲೆ ಒಂದು ವೀಡಿಯೋ ಬರೋ ಥರ ಆನ್ ಮಾಡಿ ಬಿಟ್ಟಿದ್ದಾಳೆ. ಆಮೇಲೆ ಫ್ರೆಂಡ್ಸ್ ನಾನಿವತ್ತು ನಂದು ಫಸ್ಟ್ ಶಿಫ್ಟ್ ಆಗಿರೋದ್ರಿಂದ ನಾನು ಬೆಳಗ್ಗೆ ಮಾಮೂಲಿ 6 ಗಂಟೆಗೆ ಹೋಗ್ತೀನಿ ಇಲ್ಲಿಂದ. ಇವತ್ತು ನಾನು ಟೈಮು ಆಲ್ರೆಡಿ ಫ್ರೆಂಡ್ಸ್ ಏನಾಗೋಯ್ತು, ರಾತ್ರಿ ಮಲ್ಕೊಳ್ಳೋದು ಲೇಟ್ ಆಯ್ತಲ್ಲ. ನಾನು ಎದ್ದಾಗಲೇ ಫ್ರೆಂಡ್ಸ್ 5:15 ಆಗಿತ್ತು. ಅದಕ್ಕೆ ಹುಳ್ಳಿಕಾಳು ಸಾಂಬಾರಿತ್ತು, ರೈಸ್ ಮಾಡಿಕೊಂಡು ತಗೊಂಡೋದೆ. ಇನ್ನು ಯಾಕಂದರೆ ಟ್ಯಾಬ್ಲೆಟ್ ತಗೋತೀನಿ ಫ್ರೆಂಡ್ಸ್. ಹೋಟ್ಲು ಊಟ ಜಾಸ್ತಿ ಇಷ್ಟ ಆಗೋಲ್ಲ ಫ್ರೆಂಡ್ಸ್ ನನಗೆ. ನಾನು ಯಾವಾಗಲೂ ಒಂದೊಂದು ಟೈಮು ಊಟ ಮಾಡ್ತೀನಿ. ಯಾಕೋ ಗೊತ್ತಿಲ್ಲ ಫ್ರೆಂಡ್ಸ್, ಯಾರನ್ನೇ ಅನ್ಕೋತಾವರು ಬೈಕೋತಾವರು, ನನಗಂತೂ ಗೊತ್ತಿಲ್ಲ. ಆಮೇಲೆ 1-2-3 ಜನ ಫೋನ್ ಮಾಡವ್ರೆ, ಇವತ್ತೆಲ್ರಿಗೂ ಸ್ಯಾಲ್ರಿ ಆಗಿದೆ, ರಜೆ ಕೊಡಿ ಮೇಡಮ್ ಅಂತ. ನಾನು ಯಾರಿಗೂ ರಜೆ ಕೊಟ್ಟಿಲ್ಲ. ಅವ್ರಿಗೂ ನನ್ನನ್ನು ಬೈತಾ ಇದ್ದಾರೋ ಏನು ಮಾಡ್ತಾಯಿದ್ದಾರೋ ಅದು ಗೊತ್ತಿಲ್ಲ. ಹಂಗಾಗಿ ಫ್ರೆಂಡ್ಸ್ ಇವತ್ತು ನಾವು ಕೆಲಸ ಮಾಡೋ ಜಾಗಕ್ಕೆ ಫಿಲಮ್ ಸ್ಟಾರ್ ಉಪೇಂದ್ರ ಅವ್ರು ಬಂದಿದ್ದರು. ಆಮೇಲೆ ಫ್ರೆಂಡ್ಸ್ ನಾನು ಗ್ರೌಂಡ್ ಫ್ಲೋರಲ್ಲೇ ಇದ್ದೆ ನೋಡ್ಕೊಂಡು. ಎಲ್ಲರೂ ಫೋಟೋ ತೆಗೆಸ್ಕೊಂಡ್ರು, ನಾನೇನು ಫೋಟೋ ತೆಗೆಸ್ಕೊಳಕ್ಕೆ ಹೋಗಲಿಲ್ಲ ಫ್ರೆಂಡ್ಸ್. ಒಟ್ಟಿನಲ್ಲಿ ಬಂದಿದ್ದರು ನಮ್ಮ ಹಾಸ್ಪಿಟ್ಲಿಗೆ, ಯಾರು ಕೆಲಸ ಮಾಡೋ ಜಾಗಕ್ಕೆ ಬಂದಿದ್ರು ಫ್ರೆಂಡ್ಸ್. ಇನ್ನೇನು ಅವ್ರಿಗೆ ಆಲ್ರೆಡಿ ಏಜ್ ಆಗಿದೆ. ನನಗೆ ನಮ್ಮ ಸೆಕ್ಯೂರಿಟಿಗಳು ಅವ್ರು ಬಂದಾಗ ಅವ್ರ ಜೊತೆಲೇ ಇರಬೇಕಲ್ಲ, ಆ ಫೋಟೋ ತೆಗ್ದಿದ್ದು ಫೋಟೋನ ತೋರಿಸಿದ್ರು ಫ್ರೆಂಡ್ಸ್. ಅಲ್ಲೇ ಇದ್ದೆ, ನಾನೇನು ಹೋಗಲಿಲ್ಲ. ಯಾಕಂದರೆ ನಮ್ಮ ಬಾಸ್ಗಳೆಲ್ಲ ಇರ್ತಾರಲ್ಲ, ನಾವೇನು ಅಲ್ಲಿಗೆ ಹೋಗಲಿಲ್ಲ ಫ್ರೆಂಡ್ಸ್. ನಮ್ಮ ಇನ್ನೊಬ್ಬರು ಸೂಪರ್ವೈಸರ್ ಹೋಗಿದ್ರು, ನಾನು ಕೆಳಗಡೆ ಗ್ರೌಂಡಲ್ಲಿ ಅಲ್ಲೂ ನಾವು ನೋಡ್ಕೋಬೇಕಲ್ಲ, ಅಲ್ಲಿದ್ದೆ. ಬಂದಿದ್ರು ಇವತ್ತು ಉಪೇಂದ್ರ ಅವರು ನಾವು ಕೆಲಸ ಮಾಡೋ ಪ್ಲೇಸ್ಗೆ ಬಂದಿದ್ದರು ಫ್ರೆಂಡ್ಸ್. ಹಾಗಾಗಿ ಆಮೇಲೆ ಫ್ರೆಂಡ್ಸ್ ನಾನಿವತ್ತು ಬಂದು ಏನಾಯಿತು ಅಂತ ಅಂದರೆ, ಬಟ್ಟೆ ಎಲ್ಲ ಬಂದ ತಕ್ಷಣ ಫ್ರೆಂಡ್ಸ್ 3-4 ಡೇಸ್ ಬಟ್ಟೆ ಇತ್ತು ಫ್ರೆಂಡ್ಸ್. ಬಟ್ಟೆ ನೀವು ನೋಡಬೇಕು, ಒಂದು ಅರ್ಧ ಅವರ್ಗೆ ಎಲ್ಲ ಬಟ್ಟೆ ಡ್ರೈ ಆಗಿದೆ. ಯಾಕೆಂದರೆ ಫ್ರೆಂಡ್ಸ್ ನಾವಿರೋದು ಫಸ್ಟ್ ಫ್ಲೋರಲ್ಲಿ, ನಮ್ಮ ಮನೆಯಿಂದ ಮೇಲೆ ಮನೆ ಇಲ್ಲ. ಏನಾಗಿದೆ, ಫುಲ್ಲು ಬಿಸಿಲೈತಲ್ಲ, ಕಾಯ್ದಿದೆ ಫ್ರೆಂಡ್ಸ್. ಹೆಂಗೆ ಅಂದರೆ ನಮ್ಮ ಮನೇಲಿ ಆ ಹೀಟ್ಗೆ ಆ ಕಾಯ್ದಿರುತ್ತಲ್ಲ ನೆಲ, ಅದಕ್ಕೋಸ್ಕರನೇ ಫ್ರೆಂಡ್ಸ್ ನಮ್ಮ ಮನೇಲಿ ಅಷ್ಟೊಂದು ಸೆಕೆ ಆಗುತ್ತೆ. ನಮ್ಮ ಮೇಲೆ ನೋಡಿ, ಯಾವಾಗಲೇ ಆಗಲಿ ಮೇಲೊಂದು ಮನೇಲಿ ಫ್ಲೋರ್ ಇದ್ದರೆ ಕೆಳಗಡೆ ಅಷ್ಟು ಇದು ಸೆಕೆ ಆಗೋಲ್ಲ. ಇಲ್ಲಿ ಮೇಲೆ ಏನೂ ಇಲ್ಲ, ಖಾಲಿ ಪ್ಲೇಸು. ಹಂಗಾಗಿ ಫ್ರೆಂಡ್ಸ್ ನಾನು ಬಂದ ತಕ್ಷಣವೇ ಬಟ್ಟೆ ಎಲ್ಲನೂ ಫ್ರೆಂಡ್ಸ್ ನಾನು ವಾಶ್ ಮಾಡಿದೆ. ನನ್ನ ಮಗಳು ತಗೊಂಡೋಗಿ ಒಣಗಾಕ್ಬಿಟ್ಟು ಬಂದು ಅವಳೆಲ್ಲ ಬಟ್ಟೆನೂ ಒಣಗಾಕಿ, ಆಮೇಲೆ ಫ್ರೆಂಡ್ಸ್ ನಂದು ಮುಂದ್ಗಡೆ ಪ್ಯಾಸೇಜೆಲ್ಲ ನಾನು ಅಲ್ಲೇ ವಾಶ್ ಮಾಡಿ ಒಂದು 3-4 ಡೇಸ್ ಆಗಿತ್ತು. ಅದೇನು ಬಿಡಿ, ನನ್ನ ಮಗಳು ಮಾಡಲ್ಲ ಯಾವಾಗಲೂ. ನಾನೇ ಅದನ್ನು ಕಸ ಗುಡಿಸೋದಾಗಲಿ ತೊಳೆಯೋದಾಗಲಿ ನಾನೇ ಮಾಡೋದು. ಆ ಕಡೆ ಕೂತ್ಕೊಂಡು ಚಪಾತಿ ತಿಂತಾವಳೆ. ಹಂಗಾಗಿ ಫ್ರೆಂಡ್ಸ್ ನಾನೇ ಎಲ್ಲನೂ ವಾಶ್ ಮಾಡಿ ರಂಗೋಲಿ ಹಾಕಿ ಸ್ವಲ್ಪ
ಸ್ಟೇರ್ ಕೇಸ್ ಎಲ್ಲ ಗುಡಿಸಿ ನಮ್ಮ ಪಕ್ಕದ ಮನೇಲಿ ಇನ್ನೊಬ್ರು ಇದ್ದಾರೆ, ಅವರೇನು ಸ್ಟೇರ್ ಕೇಸ್ ಗುಡಿಸಲ್ಲ ಫ್ರೆಂಡ್ಸ್. ನಾನೇ ಸ್ಟೇರ್ ಕೇಸ್ ಎಲ್ಲ ಗುಡಿಸಿ ಎಲ್ಲ ಮಾಡಿ ಇವತ್ತು ಅದಕ್ಕೆ ನಾನು ಬಂದು ಮಲ್ಕೊಳ್ಳಿರಲ್ಲ, ಹಾಕ್ಲಿಕ್ಕೆ ಬರ್ತಾಯಿತ್ತು, ವೀಡಿಯೋ ಮಾಡೋಕ್ಕೆ ಹೋಗ್ತಾಯಿಲ್ಲ. ಈಗ ಫ್ರೆಂಡ್ಸ್ ಮೇಲೆ ಎಲ್ಲ ಬಟ್ಟೆನ 4 ಬಕೆಟ್ ಬಟ್ಟೆ ಆಯಿತು, ಅದನ್ನೆಲ್ಲ ಒಣಗಾಕಿದ್ದೀನಿ. ಅದೇನೋ ನನ್ನ ಮಗಳು ಪಲ್ಯ ಮಾಡೋಳಂತೆ ತೋರಿಸ್ಕೊಂಡು ತಿಂತಾಯಿದ್ದಾಳೆ. ಅದು ಬೆಳಗ್ಗೆ ಮಾಡಿರೋದು ಪಲ್ಯ ನಾಳು ಮಧ್ಯಾಹ್ನಕ್ಕೆ. ಇನ್ನೂ 2 ಚಪಾತಿ ಇತ್ತು, ಈಗ ತಿಂತಾವಳೆ. ಈಗ ನನಗೆ ಇನ್ನೂ ಗೋಧಿದು ಕಲಸಿಟ್ಟಿರೋದು ಇಟ್ಟೈತೆ. ನಾನು ಫ್ರೆಂಡ್ಸ್ ಈರುಳ್ಳಿ ಹೂವು ತಂದಿದ್ದನಲ್ಲ, ಅದು ಇನ್ನೂ ಪಲ್ಯ ಮಾಡಿಲ್ಲ. ಟೊಮೊಟೊನೂ 1-2 ಈರುಳ್ಳಿ ಹೂವನ್ನು ಕಟ್ ಮಾಡಿ ನಾನೇನು ಮಾಡ್ತೀನಿ ಇವಾಗ ಪಲ್ಯ ಮಾಡಿ ಇನ್ನೂ 1-2-3 ಚಪಾತಿ ಆಗುತ್ತೆ. ಆಮೇಲೆ ಹುಳ್ಳಿಕಾಳು ಸಾಂಬಾರು ಇದೆ. ಈಗ ನಾನು ಬೆಳಗ್ಗೆನೂ ಮಧ್ಯಾಹ್ನ ಅನ್ನನೇ ತಿಂದಿದ್ದೀನ ಅಲ್ಲ. ಅಯ್ಯೋ ಫ್ರೆಂಡ್ಸ್ ಯಾಕೋ ಇಷ್ಟೊಂದು ಹಾಕ್ಲಿಕ್ಕೆ ಬರ್ತಾಯಿದೆ. ಆಮೇಲೆ ಅದಕ್ಕೋಸ್ಕರ ನಾನು ಇವತ್ತು ಅಲ್ಲಿಂದ ಬಂದಿದ್ದೆ ಚಪಾತಿನೋ ರೊಟ್ಟಿನೋ ಮಾಡೋಣ ಅಂತ. ನಾನು ಬರೋ ಅಷ್ಟರಲ್ಲ ಅವಳು ಆಲ್ರೆಡಿ ಚಪಾತಿ ಬೇಯಿಸಿ ಪಾತ್ರೆ ಎಲ್ಲನೂ ಹಾಕಿದ್ಲು. ನಾನೇ ಪಾತ್ರೆ ಎಲ್ಲ ತೊಳೆದೆ. ಇನ್ನೂ 1-2 ಚಪಾತಿ ಆಗುತ್ತೆ ಫ್ರೆಂಡ್ಸ್. ನಾನೀಗ ಇನ್ನೇನು ಡಾಕ್ಟ್ರ್ ಹೇಳಿದಾರಲ್ಲ ಬ್ಲಡ್ ಇದೆ, 1 ವೀಕ್ ಜ್ಯೂಸ್ ಏನು ಕುಡಿಯೋಂಗಿಲ್ಲ ಅಂತ. ನಾನು ಅದಕ್ಕೆ ಇವತ್ತು ಯಾವ ಹಣ್ಣು ತರಲಿಲ್ಲ, ನೆಲ್ಲಿಕಾಯಿ ಮಾತ್ರ ಇದೆ. ಒಂದು 1/4 kg ನೆಲ್ಲಿಕಾಯಿ ತಂದಿದ್ದೀನಿ. ಈಗ ಅದೊಂದು 2-3 ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ ಫ್ರೆಂಡ್ಸ್, ಯಾಕಂದರೆ ಅದು ಹೆಲ್ತ್ಗೆ ತುಂಬ ಒಳ್ಳೆಯದಲ್ಲ. ಆಮೇಲೆ ಇನ್ನೊಂದು ಫ್ರೆಂಡ್ಸ್, ನಾನು ಪಾತ್ರೆ ನಂದು ದೇವ್ರ ಮನೆಗೆ ಅದೆಲ್ಲ ಇನ್ನೂ ರೆಡಿ ಮಾಡಿಟ್ಟಿಲ್ಲ. ನಾನು ಇವತ್ತು ನಾಳೆ ಸಾಟರ್ಡೆ, ಸಂಡೇ ನಂದು ವೀಕ್ ಆಫ್ ಐತೆ. ಆವಾಗ ನಿಮಗೆ ಅದನ್ನೆಲ್ಲ ತೋರಿಸ್ತೀನಿ. ನಾನು ದೀಪ ಯಾವ ಥರ ಇಟ್ಟಿದ್ದೀನಿ ಮತ್ತು ನಾನು ತಂದಿರೋದು ಏನೇನು ಇಟ್ಟಿದ್ದೀನಿ. ಆಮೇಲೆ ಇನ್ನೊಂದು ನಾವು ಪಾತ್ರೆ ಅಂಗಡಿಲಿ ಜಾಲರಿ ಥರ ತಗೊಂಡಿದ್ದು, ಅದನ್ನು ಅಲ್ಲೇ ಬಿಟ್ಟು ಬಂದಿದ್ದೀವಿ ಫ್ರೆಂಡ್ಸ್, ನಾವಿಬ್ಬರು ಸೇರ್ಕೊಂಡು, ನಾನು ನನ್ನ ಮಗಳೇ. ನಾನೇ ಅದನ್ನು ಲೆಕ್ಕ ಎಲ್ಲ ಹಾಕ್ಸಿ ತಗೊಂಡಿದ್ದು. ನೋಡಿದ್ರೆ ನಾನೇ ಅಲ್ಲಿ ಬಿಟ್ಬಿಟ್ಟು ಬಂದಿದ್ದೀನಿ. ಅವ್ರಿಗೆ ಫೋನ್ ಮಾಡಿದ್ದೆ, ಅವರು ಇಲ್ಲ ಬನ್ನಿ ನೀವು ನೆಕ್ಸ್ಟ್ ಇನ್ನೊಂದು ಸಲ ಹಬ್ಬ ಕಳ್ಕೊಂಡು ಬರ್ತೀರಲ್ಲ ಆವಾಗ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಂಗಡಿಲಿ ನಾನು ಸ್ವಲ್ಪ ಏನೇನೋ ಚೆಂಬು, ಕಳಸೋ ಚೆಂಬು ಇದನ್ನೆಲ್ಲ ತಗೊಂಡಿದ್ನಲ್ಲ, ಹೋಗೋ ನೀರು ಕುಡಿ ತಗೊಂಡಿದ್ನಲ್ಲ, ಹಂಗಾಗಿ ನಮ್ಮದು ಕೇಬಲ್ ಯಾಕೋ ಬರ್ತಾಯಿಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಯೂಟ್ಯೂಬದ್ನೇ ನನ್ನ ಮಗಳು ಅವಳೇ ಸೆಟ್ ಮಾಡಿದ್ದಾಳೆ ಒಂದು ವೀಡಿಯೋ ಆದಮೇಲೆ. ಆದರೆ ಅದರಲ್ಲಿ ಟಿ ವಿಲಿ ಏನು ಗೊತ್ತಾ, ಅವಳದ್ದು ಮೇಲ್ ಐ ಡಿ ಹಾಕ್ಕೊಂಡಿದ್ದಾಳೆ. ಟಿ ವಿ ತಂದಿರೋದು ನಾನು ಕಷ್ಟಪಟ್ಟು ಟಿ ವಿ ತಂದಿದ್ದೀನಿ ನೋಡಿ. ಅವಳು ಮೇಲ್ ಐ ಡಿ ಹಾಕ್ಕೊಂಡು ಅಲ್ಲಿ ಮೊದಲೇ ಫೋಟೋ ಬಂದು ಅವಳೊಂದು ಮರದಲ್ಲಿ 2 ಕಡೆ ಮುತ್ಕೊಟ್ಟೋ ಥರ ಬಂದೈತೆ. ಯಾವಾಗಲೂ ಊರಿಗೆ ಹೋದಾಗ ಆ ಫೋಟೋ ಬರುತ್ತೆ. ನಂದೇನು ಅದರಲ್ಲಿ ಇವಳೇನು ಮಾಡಿಲ್ಲ, ಯಾಕಂದರೆ ಅವಳಿಗೆ ಅದೆಲ್ಲ ಗೊತ್ತಲ್ಲ ಸೆಟ್ ಮಾಡೋದು. ನನಗೇನು ಗೊತ್ತಿಲ್ಲ. ನಾನು ಯಾವುದಾದ್ರೂ ಒಂದು ಚಾನಲ್ ಇದ್ದರೆ ಹಾಕ್ತೀನಿ, ನೋಡ್ತೀನಿ. ಇದು ಏರ್ಟೆಲ್ದು ಮುಗ್ದೋಗಿದೆ, ಅದಕ್ಕೆ ಈಗ ಯೂಟ್ಯೂಬ್ ಹಾಕಿಸ್ಕೊಂಡಿದ್ದೀನಿ. ಅವಳ ಮೇಲ್ ಐ ಡಿಲಿ ಸ್ವಲ್ಪ ವೀಡಿಯೋ ನೋಡಿದ್ರೆ ನಂದು ವಾಚ್ ಅವರ್ಸ್ ಆಗಲಿ ಅಂತ ಫ್ರೆಂಡ್ಸ್. ಇವತ್ತಿಗೆ ನಂದು 3,85,000 ಆಯಿತು. ಈಗ ನಾನು ರೀಲ್ಸ್ ಮಾಡಿ ಹಾಕಿ ಒಂದು 9 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ 10 ನಿಮಿಷ ಆಯಿತು ಫ್ರೆಂಡ್ಸ್. 5,000 ಜನ ನನ್ನ ವೀಡಿಯೋನ ನೋಡಿದ್ದಾರೆ. ಆದರೆ ಫ್ರೆಂಡ್ಸ್ ಈ ವಿಡಿಯೋನ ಜಾಸ್ತಿ ನೋಡ್ತಾರೆ. ಯಾಕೆ ಅಂದರೆ ಇದು ನಾನು ಬೆಳಗ್ಗೆ ಬಂದು 20 ನಿಮಿಷದೊಂದು ವೀಡಿಯೋ ಹಾಕಿದ್ದೀನಿ. ಈಗ ಫ್ರೆಂಡ್ಸ್ ಇದು ಹೆಂಗೂ 8-10 ನಿಮಿಷದ್ದಾಗುತ್ತೆ. ಹಂಗಾಗಿ ರೀಲ್ಸು ಜಾಸ್ತಿ ಜನ ನೋಡ್ತಾರೆ ಅಂತ ನಾನು ಅನ್ಕೋತಾ ಇದ್ದೀನಿ. ಆಮೇಲೆ ಫ್ರೆಂಡ್ಸ್ ನಾನೊಂದು ನಮ್ಮ ಮನೆಯದು ರಾತ್ರಿ ನಾನು ಒಂದು ಮುದ್ದೆ, ಹುಳ್ಳಿಕಾಳು ಮತ್ತು ಹುಳ್ಳಿಕಾಳು ಸಾಂಬಾರು ಮತ್ತು ಮಜ್ಜಿಗೆದೆಲ್ಲ ಒಂದು ನಾನು ಮಾತಲ್ಲಿ ಮಿನಿ ಲಾಗ್ ಹಾಕಿದೆ. ಅದಕ್ಕೆ ಫ್ರೆಂಡ್ಸ್ 2,000 ಜನ ನೋಡಿದ್ದಾರೆ. ಏನು ಫ್ರೆಂಡ್ಸ್ ನಾನು ಡೈಲಿ ಒಂದು ವೀಡಿಯೋನಾರು ಹಾಕ್ತೀನಿ. ಇನ್ನು 3 ಮಂತ್ಸ್ ಇದೆ ನಂದು ಮಾನಿಟೈಸನ್ ಆಗೋಕ್ಕೆ. ಇನ್ನು ಅದಾದಮೇಲೆ ಈಗ ಅದರೊಳಗೆ ಮಾನಿಟೇಷನ್ ಆಗಲಿಲ್ಲ ಅಂದರೆ ನಮ್ಮದು ಚಾನಲ್ ವೇಸ್ಟ್ ಅಂತಲ್ಲ. ಇಷ್ಟೆಲ್ಲ ಮಾಡಿ ನನ್ನ ಚಾನಲ್ ಇನ್ನೂ ಯಾರ ಕೈಲೂ ನಾನು ಚೆಕ್ ಮಾಡಿಸಿಲ್ಲ ಫ್ರೆಂಡ್ಸ್. ಹಾಗಾಗಿ ಒಟ್ಟಿನಲ್ಲಿ ಏನೇ ಕಷ್ಟ ಆಗಲಿ ಡೈಲಿ ಒಂದೊಂದು ವೀಡಿಯೋನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಫ್ರೆಂಡ್ಸ್ ಇನ್ನು ನಮ್ಮನೆ ಸೋಫಾಗೆ ಕವರ್ ಹೊಲಿಯೋಕೆ ಅವ್ರು ಬರಲಿಲ್ಲ ನೋಡಿ, ಕಾಣಿಸ್ತಾ ಇದೆಯಾ. ನಾನು ಹಳೇದೊಂದು ಬೆಡ್ಶೀಟ್ ಇತ್ತು ಹಾಸಿದ್ದೀನಿ. ಅವ್ರಿಗೆ ತುಂಬ ಆರ್ಡರ್ ಇರೋದ್ರಿಂದ ಅವರು ಮಂಡೇ ಬಂದು ಇಲ್ಲೇ ಮಾಡಿಕೊಡ್ತೀನಿ. 5,000 ಫ್ರೆಂಡ್ಸ್ ನಾನು ಹೇಳಿದ್ದೀನಿ ನಿಮಗೆ. ಮನೆ ಹತ್ರನೇ ಮಿಷನ್ ತಂದು ರೆಡಿ ಮಾಡಿಕೊಡ್ತಾರಂತೆ. ಇನ್ನು ಇವತ್ತು ಫ್ರೆಂಡ್ಸ್ ನಾನು ಕೆಲಸ ಮಾಡೋ ಪ್ಲೇಸ್ಗೆ ಇನ್ನೂ ಉಪೇಂದ್ರ ಬಂದಿದ್ದ ಅಂತ ನಿಮ್ಗೆ ಹೇಳಿದ್ದೀನಿ. ಅವರು ನಾನೇನು ಜಾಸ್ತಿ ಫೋಟೋ ತೆಗೆಸ್ಕೊಳ್ಕೊಳ್ಳೆ. ಲಾಸ್ಟಲ್ಲಿ ಎಲ್ಲರೂ ಫೋಟೋ ನಮ್ಮ ಸ್ಟಾಫ್ ಎಲ್ಲ ತೆಗೆಸ್ಕೊಂಡಿದ್ದಾರೆ. ನಾನು ಕೆಳಗಡೆ ಎಲ್ಲ ಕೆಲಸ ನೋಡ್ಕೊತಾ ಇದ್ದೆ ಫ್ರೆಂಡ್ಸ್ ಗ್ರೌಂಡ್ ಫ್ಲೋರಲ್ಲಿ. ಒಂದು ಮಧ್ಯಾಹ್ನ 2 ಗಂಟೆ ಹಿಂಗೆ ಬಂದು 4 ಗಂಟೆಗೆ ಹೋದರು. ಡೈರೆಕ್ಟ್ರು ಅವರು ಎಲ್ಲ ಬಂದಿದ್ದರು. ಏನಕ್ಕಾದರೂ ಬಂದಿರ್ತಾರೆ, ಅದನ್ನೆಲ್ಲ ನಾವು ಕೇಳೋಕ್ಕಾಗಲ್ಲ. ಮತ್ತು ಫಸ್ಟ್ 1 ವಾರ ಇದು ಶೂಟಿಂಗು ನಡೆದಿತ್ತು ನಾವು ಕೆಲಸ ಮಾಡೋ ಪ್ಲೇಸಲ್ಲಿ. ಮತ್ತು ಫ್ರೆಂಡ್ಸ್ ಹಂಗಾಗಿ ಇವತ್ತು ನಂದು ಬೆಳಗ್ಗೆ ನಾನು ಏನು ಮಾಡೋಕ್ಕಾಗಲಿಲ್ಲ. ಇನ್ನು ಜ್ಯೂಸು ನಾನು ಇನ್ನೂ 1 ವೀಕ್ ಕುಡಿಯಿಲ್ಲ, ಯಾಕಂದರೆ ನನಗೆ ರಿಯಲ್ತಲ್ಲಿ ಏನು ಇದೊಂದು ಕೈದು ನೋವೆಲ್ಲ ಫ್ರೆಂಡ್ಸ್ ಈಗ ಸ್ವಲ್ಪ ಕಮ್ಮಿ ಆಗಿದೆ. ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ 3 ರೂಪಾಯಿ. ಆಮೇಲೆ ಇವತ್ತು ಜಾಸ್ತಿ ಬಟ್ಟೆ ಇತ್ತು. ಇನ್ನು ನಂದು ವಾಷಿಂಗ್ ಮಿಷನ್ ರೆಡಿ ಮಾಡೋಕ್ಕೆ ಅವ್ರನ್ನ ಕರಿತಾನೆ ಇದ್ದೀನಿ ಫ್ರೆಂಡ್ಸ್, ಬರ್ತಾಯಿಲ್ಲ. ನೋಡೋಣ ಅನ್ಕೋತಾ ಇದ್ದೀನಿ. ನಂದು ಇದೆಲ್ಲ ಇನ್ನು ಟಿ ವಿ ತಂದಿರೋದು ಮಂತಿಗೆ ಕಟ್ಟೋದು ಮುಗಿದ್ರೆ ಅತ್ಲಾಗಿ ಫ್ರೆಂಡ್ಸ್. ಈಗ ಇನ್ಸ್ಟಾಲ್ಮೆಂಟ್ ಅವ್ರಿಗೂ ನಾವು ಹೆಂಗಿದ್ರು ಒಂದು 5,000 ಕೊಡಲೇಬೇಕು ಅಡ್ವಾನ್ಸು. ಅದೆಲ್ಲ ಮುಗಿದ್ರೆ ಒಂದು ಹೊಸದೇ ವಾಷಿಂಗ್ ಮಿಷನ್ ತಗೊಳ್ಳೋಣ ಅಂದ್ಕೊಂಡಿದ್ದೀನಿ. ಇನ್ನೂ ಒಂದು 6 ತಿಂಗಳು 8 ತಿಂಗಳು ಆಗೋಲ್ಲ ಫ್ರೆಂಡ್ಸ್. ಯಾಕೆಂದರೆ ನಂದು ಇದೇ ಕಟ್ಟೋದಿದೆ ಎಲ್ಲನೂ. ನಾನು ಜನಲಕ್ಷ್ಮಿ ಲೋನ್ ಕಟ್ಟಬೇಕು, ಸಂಘಕ್ಕೆ ಅದನ್ನು ಲೋನ್ ತಗೊಂಡಿದ್ದೀನಿ ಕಟ್ಟಬೇಕು, ಮತ್ತು ನಾವು ಚೀಟಿ ಹಾಕೊಂಡಿದ್ದೀನಿ ಅದನ್ನೆಲ್ಲ ಕಟ್ಟಬೇಕು. ಇನ್ನು ಮನೆಯದು ಸಂಸಾರ ಎಲ್ಲ ಖರ್ಚಿರುತ್ತಲ್ಲ
ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ಈಗ ಥರ ಎಲ್ಲ ಸದ್ಯಕ್ಕೆ ಕೈಯಲ್ಲೇ ವಾಶ್ ಮಾಡಿದ್ದೀನಿ. ಈಗ ನಾನು ಜಾಸ್ತಿ ಬಟ್ಟೆ ವಾಶ್ ಮಾಡಿದ್ರೆ ಅದಕ್ಕೇನೋ ಸ್ವಲ್ಪ ಕೈ ನೋಯ್ತಾ ಇದೆ. ಅದೇ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಫ್ರೆಂಡ್ಸ್ 3 ಟೈಮ್ಗೆ. ಇನ್ನು ನಾನು ಕೆಲಸದ ಹತ್ರ ಬೆಳಗ್ಗೆ ಒಂದು ಮಧ್ಯಾಹ್ನ ಒಂದು ಅಲ್ಲೇ ತಗೋತೀನಿ. ಇವಾಗ ಇನ್ನೇನು ನಂಗೆ ಬೇಡ ನೀನೇ ತಿನ್ನು. ಅದಕ್ಕೆ ಫ್ರೆಂಡ್ಸ್ ಇನ್ನೇನು ಇವಾಗ ಚಪಾತಿ ಮಾಡ್ತೀನಲ್ಲ, ತಿಂದಮೇಲೆ ಒಂದು ನಲ್ಲಿಕಾಯಿ ಜ್ಯೂಸ್ ಮಾಡ್ತೀನಿ. ನಾಳೆ ಬೆಳಗ್ಗೆಗೆ ಫ್ರೆಂಡ್ಸ್ ದೋಸೆಗೆ ರುಬ್ಬಿಟ್ಟಿದ್ದೀನಿ. ಈಗಿನ್ನ ಟೈಮ್ ಐತೆ ಫ್ರೆಂಡ್ಸ್. ನಾನು ಅದಕ್ಕೆ ಬೆಳಗ್ಗೆ ಇವಾಗ ಬಂದ ತಕ್ಷಣ ಮಲ್ಕೊಂಡಿಲ್ಲ. ಪ್ಯಾಸೇಜ್ ಎಲ್ಲ ತುಂಬ ಗಲೀಜಾಗಿತ್ತು. ಇವತ್ತು ಬೇರೆ ಫ್ರೈಡೇ ಅಲ್ವಾ, ಅದಕ್ಕೋಸ್ಕರ ಎಲ್ಲನೂ ವಾಶ್ ಮಾಡಿ ಸ್ಟೇರ್ ಕೇಸ್ ಎಲ್ಲ ವಾಶ್ ಮಾಡಿ. ಫ್ರೆಂಡ್ಸ್ ಎಲ್ಲರೂ ಸ್ಟೇರ್ ಕೇಸಲ್ಲಿ ಓಡಾಡ್ತಾರೆ. ನಮ್ಮ ಓನರ್ ಏನು ಕೇಳಲ್ಲ, ಯಾರು ಯಾಕೆ ತೊಳೆದಿಲ್ಲ ಏನು ಮಾಡಿಲ್ಲ ಅಂತ. ನಮ್ಮ ಓನರು ಸ್ವಲ್ಪ ಒಳ್ಳೆಯವರು. ಅವರು ಯಾಕಂದರೆ ಬಂದು ಮೇಲೆ ನೋಡಲ್ಲ. ಅದೇ ನಾವು ಓಡಾಡೋ ಜಾಗದಲ್ಲಿ ನಮ್ಮ ಮನೆ ಮುಂದೆ ನಮಗೆ ಕ್ಲೀನ್ ಇರಬೇಕಲ್ಲ ಫ್ರೆಂಡ್ಸ್. ಇನ್ನು ನನ್ನ ಮಗಳು ಬಿಡಿ ಏನೋ ಅವಳು ಕೆಲಸದಲ್ಲಿ ಬ್ಯುಸಿಯಾಗಿರ್ತಾಳೆ, ಏನಾದರೂ ಪಾತ್ರೆ ತೊಳಿತಾಳೆ, ಹೋಗಿ ತರಕಾರಿ ತರ್ತಾಳೆ, ಏನೇನೋ ಒಂದು ಮಾಡ್ತಿರ್ತಾಳೆ. ಜ್ಞಾನ ಬಂದರೆ ಅಡುಗೆ ಮಾತ್ರ ಮಾಡ್ತಾಳೆ. ಯಾಕಂದರೆ ಅವಳು ಟೈಮಿಗೆ ಎಲ್ತ್ ನೋಡ್ಕೊತಾಳೆ. ಯಾಕಂದರೆ ಫ್ರೆಂಡ್ಸ್ ಫಸ್ಟ್ ಅವಳಿಗೆ ಕಿಡ್ನಿ ಸ್ಟೋನ್ ಆಗಿತ್ತಲ್ಲ, ಆವಾಗಿಂದ ಯಾವುದು ಡ್ರೈ ಫ್ರೂಟ್ಸ್ ಹಾಕಲಿ ಅದೆಲ್ಲ ನಾನು ತರಕ್ಕೆ ಹೋಗಲ್ಲ. ಡ್ರೈ ಫ್ರೂಟ್ಸ್ ತರ್ತಾಳೆ. ದಿನಕ್ಕೆ 3 ಥರ ಪಲ್ಯ ಮಾಡಿ 3 ಕುಕ್ಕೆ ಪಾತ್ರೆ ಮಾಡ್ತಾಳೆ. ಆದರೆ ಅದನ್ನೆಲ್ಲ ಬಂದು ನಾನೇ ವಾಶ್ ಮಾಡೋದು. ಇವಾಗ ನೋಡಿ ಆಲ್ರೆಡಿ ಪಾತ್ರೆ ಎಲ್ಲ ವಾಶ್ ಮಾಡಿದ್ದೀನಿ. ಈಗ ನೋಡಿ 1-2 ಚಪಾತಿಗೆ 4-5 ಪಾತ್ರೆ ಮಾಡಿಟ್ಟವಳೆ. ಅದ್ರ ಮೇಲೊಂದು ಮುಚ್ಚಕ್ಕೆ, ಹಸಿಟ್ಟೊಂದು ಹಾಕೋಕ್ಕೆ, ಎಣ್ಣೆ ಒಂದು ಹಾಕೋಕ್ಕೆ, ಇಷ್ಟು ರೆಡಿ ಮಾಡಿಟ್ಟವಳೆ. ಸೊಪ್ಪು ತರಕಾರಿನ ಮಾತ್ರ ಫ್ರೆಂಡ್ಸ್ ಒಂದು ದಿನ ಮಿಸ್ ಆಗ್ದಂಗೆ ಹಸುಗಳು ಹುಲ್ಲು ತಿಂತವಲ್ಲ ಹಂಗೆ ಬೇಯಿಸ್ಕೊಂಡು ಒಂದೊಂದು ದಿನ ಒಗ್ಗರಣೆಗೆ ಹಾಕ್ತಾಳೆ. ನನಗೆ ಕೊಡಬೇಕು ಅಂದರೆ ಒಗ್ಗರಣೆಗೆ ಹಾಕ್ತಾಳೆ ಕಾಳು ಜಾಸ್ತಿ ಮಾಡಿದಾಗ. ಇಲ್ಲ ಅಂದ್ರೆ ಇಲ್ಲ ಫ್ರೆಂಡ್ಸ್. ನಾನು ಈಗ ಅಲಸಂದೆ ಕಾಳು ತಡ್ನಿಕಾಳು ನೆನೆಸಿದೆ. ಈಗ ಅದನ್ನು ಸೋರು ಹಾಕ್ತೀನಿ. ಒಂದು ಕಟ್ಟು ಸೊಪ್ಪಿದೆ. ಇವಾಗ ಬೇಯಿಸಲ್ಲ ಫ್ರೆಂಡ್ಸ್, ಯಾಕಂದರೆ ಇವಾಗ ಇದೇ ಸರಿ ಹೋಗುತ್ತೆ. ಬೆಳಗ್ಗೆಗೆ ಹೆಂಗೂ ದೋಸೆ ಮಾಡಬೇಕಲ್ಲ. ಈಗ ಆಲೂಗೆಡ್ಡೆ ಬೇಯಿಸಿ ಈರುಳ್ಳಿ ಎಲ್ಲ ಸುಲಿದಿರ್ತೀನಿ. ಮನೆ ಫ್ರೆಂಡ್ಸ್ ಏನಾಯಿತು, ನಾನು ನನ್ನ ಮಗಳು ಹೋಗಿ ಒಂದು ಕ್ಯಾನ್ ವಾಟ್ರ್ ತಗೊಬಂದಿದ್ಲು. ನಮ್ಮದು ಅಕ್ವಾಗಾರ್ಡ್ನ ಆಫ್ ಮಾಡಿಸಿದ್ದಾಳೆ ಅವಳೇ. ಯಾಕೆಂದರೆ ನಮ್ಮ ಓನರ್ದು ಬೋರು ಕೆಟ್ಟೋಯ್ತು. ಆವಾಗಿಂದ ಅವರು ಟ್ಯಾಂಕರ್ ನೀರು ಹಾಕ್ಸ್ಕೊತಾರೆ. ಟ್ಯಾಂಕರ್ ನೀರು ನಾನು ಕುಡಿಯಲ್ಲ ಅಂತ ಅದನ್ನು ಆಫ್ ಮಾಡಿದ್ಲು. ಈಗ ಅದರಲ್ಲಿ ನೀರು ಬರೋಲ್ಲ ಬಿಡಿ. ಈಗ ಹೋಗಿ ಒಂದು ಕ್ಯಾನ್ ಪಾಪ ನೀರು ತಂದಿಲ್ಲ ಫ್ರೆಂಡ್ಸ್. ನಾನೇನು ಮಾಡಿದ್ದೀನಿ, ಒಂದು ಚಿಕ್ಕ ತಪ್ಪಲಿಲಿ ನೀರು ತುಂಬಿಟ್ಕೊತೀನಿ ಕಿಚನಲ್ಲಿ. ಆ ನೀರು ಬಿಟ್ಟು ಫ್ರೆಂಡ್ಸ್ ನಾನು ಆಚೆಲಿ ಕೆಲಸ ಮಾಡೋಕ್ಕೆ ಹೋಗಿದ್ದೀನಿ. ಅವಳು ಕೆಲಸದಲ್ಲಿ ಬಿಜಿ ಆಗೋಳೆ. ನೋಡಿದ್ರೆ ಎಲ್ಲ ನೀರು ಬಂದು ಹಾಲಿಗೆ ಬಂದಿದೆ. ನಾನು ಫ್ರಿಜ್ ಏನೋ ಕರೆಂಟ್ ಹೋಗಿತ್ತು ಒಂದು 10 ನಿಮಿಷ, ಒಂದು 20 ನಿಮಿಷ. ಅಯ್ಯೋ ಕರೆಂಟ್ ಹೋಗೈತಲ್ಲ, ನೀರೆಲ್ಲ ಬಂತಂದಿದ್ದೆ. ಎಲ್ಲ ಇಬ್ಬರು ಸೇರಿ ಎತ್ತೀವಿ. ಅಲ್ಲೋಗಿ ನೋಡ್ತೀನಿ ಫ್ರೆಂಡ್ಸ್, ಒಂದು ಕ್ಯಾನ್ ಪೂರ್ತಿ ನೀರು ಖಾಲಿಯಾಗಿದೆ. 20 ಲೀಟ್ರ್. ಈಗ ಅಷ್ಟೇ ಒಂದು 2-3 ಲೀಟ್ರ್ ಇತ್ತು ಕುಡಿಯೋಕ್ಕೆ. ಅದೇ ನಾನು ಒಂದು ಚಿಕ್ಕ ತಪ್ಪಲಿ ಇಟ್ಟಿದ್ದೆ ಅಂತ ಹೇಳಿದ್ನಲ್ಲ, ಅದು ತುಂಬಿತ್ತು. ಪಾಪ ತಗೊಬಂದಿದ್ಲು ಹೋಗಿ ಫ್ರೆಂಡ್ಸ್. ಈ ಥರ ನಾನೆಲ್ಲನೂ ಚೆಲ್ಲಿದ್ದೀನಿ. ನೋಡೋಣ ಒಂದು ಕೆಲ್ತರಕ್ಕಾಗುತ್ತೆ ಅಂದ್ಬಿಟ್ಟು ಸರ್ದಿಕ್ಕಾಗುತ್ತೆ. ಏನು ಮಾಡೋದು ಟೈಮು. ಅಲ್ಲ ಆಚೆಲಿ ನೋಡಿದ್ರೆ ಕಸ ಎಲ್ಲನೂ ಗುಡಿಸಿ ನಾನೇನು ಮಾಡಿದೆ, ಕವರಿಗೆ ಕಸ ತುಂಬಿ ಸ್ಟೇರ್ ಕೇಸ್ ಎಲ್ಲನೂ ಗುಡಿಸಿ ಅದನ್ನೆಲ್ಲ ಒರೆಸ್ದೆ. ಇನ್ನು ಮೇಲೆಲ್ಲ ಬಟ್ಟೆ ತಗೊಬಂದಿದ್ಲು, ಅವಳೇ ಎತ್ಕೊಬಂದಿದ್ಲು. ಮೇಲೆ ಯಾವಾಗಲೂ ಅವಳೇ ಎತ್ಕೊಬಂದು ಕೊಡೋದು ಫ್ರೆಂಡ್ಸ್. ನಾನು ಅವಳು ಮಲಗಿದ್ರೆ ಮಾತ್ರ ಎತ್ಕೊಂಡು ಹೋಗೋದು. ಎಲ್ಲನೂ ಒಣಗಾಕಿ ಕ್ಲಿಪ್ ಹಾಕ್ಬಂದು ಫ್ರೆಂಡ್ಸ್. ಇನ್ನು 1 ಅವರ್ ಆದರೆ ಅಲ್ಲಿರೋ ಬಟ್ಟೆ ಎಲ್ಲ ಒಣಗೋಗುತ್ತೆ. ಅದೇನಂದರೆ ಫ್ರೆಂಡ್ಸ್ ಹೀಟ್ಗೆ ಒಣಗೋಗವೆ ಬಟ್ಟೆಗಳು. ಆ ಥರ ಬಿಸಿಲು ಹೀಟ್ಗೆ. ಆಮೇಲೆ ಎತ್ಕೊಬಂದಿರ್ತೀನಿ ಫ್ರೆಂಡ್ಸ್. ಇನ್ನೇನು ನಂದು ಯೂನಿಫಾರ್ಮು ಐರನ್ ಮಾಡಬೇಕು. ಒಟ್ನಲ್ಲಿ ಫ್ರೆಂಡ್ಸ್ ಇವತ್ತು 10 ಗಂಟೆಗೆ ನಂದೆಲ್ಲ ಕೆಲಸ ಮುಗಿಸಿ ಮಲ್ಕೊಬಿಡ್ತೀನಿ. ಈಗ ಸುಮ್ಮನೆ 12 ಗಂಟೆ 1 ಗಂಟೆ ಆದರೆ ನಿದ್ದೆನೇ ಬರೋಲ್ಲ ಫ್ರೆಂಡ್ಸ್. ರಾತ್ರಿ ನನಗೆ ಅದೇ ಥರ ಆಗೈತೆ. ಬಂದ ತಕ್ಷಣ ಒಂದು 4-5 ಅವರ್ ಮಲ್ಕೊಬಿಡ್ತೀನ. ಆಮೇಲೆ ಅಡುಗೆ ಅದು ಇದು ಮಾಡಿ ತಿಂದುಬಿಡ್ತೀನವ. ಈ ರೀಲ್ಸು ಅದು ಇದು ವೀಡಿಯೋ ಮಾಡ್ಕೊಂಡು ಕೂತ್ಕೊತೀನಿ. ಆಮೇಲೆ ನೋಡಿದ್ರೆ ನಿದ್ದೆನೇ ಬಂದಿಲ್ಲ. ರಾತ್ರಿ 1:30ಗೆ ಮಲ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಂಗೂ 1 ಅವರ್ ಲೈವ್ ಮಾಡಿದೆ ನಾನು. 105 ಜನ ಬಂದಿದ್ದರು ನನ್ನ ಲೈವ್ಗೆ. ಇದು ಫೇಸ್ ಲೈವು ಊಟ ಮಾಡೋ ತನಕ ಮಾಡಿದೆ ಒಂದು ಅರ್ಧ ಅವರು. ಆವಾಗ ಒಂದು 50 ಜನ ಬಂದರು. ಆಮೇಲೆ 105 ಜನ ಆಗಿತ್ತು ಫ್ರೆಂಡ್ಸ್ ಲೈವ್. ಈಗಲೂ 1 ಅವರು ಆನ್ ಮಾಡಿರ್ತೀನಿ. ಈಗ ಫೇಸ್ ಲೈವ್ ಮಾಡಲ್ಲ ಫ್ರೆಂಡ್ಸ್. ನಾನಿನ್ನು ಚಪಾತಿ ಬೇಯಿಸ್ಕೊಂಡು ತಿನ್ನಬೇಕಲ್ಲ. ಟೈಮ್ ಇನ್ನೂ 9:30 ಫ್ರೆಂಡ್ಸ್. ಏನು ಟೈಮ್ ಆಗಿಲ್ಲ. ಒಟ್ಟಲ್ಲಿ 3/4% ಭಾರ ಇಳ್ದಂಗಾಯ್ತು ಫ್ರೆಂಡ್ಸ್. ಬಟ್ಟೆ ಎಲ್ಲ ಹಂಗಂಗೆ ಗುಡ್ಡೆ ಹಾಕ್ಬಿದ್ದಿದ್ದು. ಅದನ್ನು ವಾಶ್ ಮಾಡಿ ಹಾಕಿದ್ದೀನಿ. ನೀರು ಬೇರೆ ಇಲ್ಲ ಫ್ರೆಂಡ್ಸ್. ಒಂದು ಸಣ್ಣ ಡ್ರಮ್ಮಲ್ಲಿ ತುಂಬಿದ್ಲು ನನ್ನ ಮಗಳು. ಇದು ಡ್ರಮ್ಮಲ್ಲಿ ಬಕೆಟಲ್ಲೆಲ್ಲ ಇದ್ದೋ ನೀರು ಫ್ರೆಂಡ್ಸ್. ಈಗೆಲ್ಲನೂ ಖಾಲಿ ಮಾಡಿದ್ದೀನಿ. ಈಗ ಬೆಳಗ್ಗೆ ಸ್ನಾನಕ್ಕೆ ನೀರಿಲ್ಲ. ಅದಕ್ಕೆ ನಾವು ಈ ಮನೆ ಖಾಲಿ ಮಾಡ್ತಾಯಿರೋದು ಫ್ರೆಂಡ್ಸ್. ಯಾಕೆ ಗೊತ್ತಾ, ಇವಾಗ ನೀರು ಬಿಡಿ ಅಂದ್ರೂ ಅವ್ರು ಬಿಡೋಲ್ಲ. ಅವ್ರ ಟೈಮ್ಗೆ ಬೆಳಗ್ಗೆನೇ ನೀರು ಬಿಡೋದು ಫ್ರೆಂಡ್ಸ್. ಇನ್ನು ಇವಾಗ ಬಿಡೋಲ್ಲ. ಅದಕ್ಕೋಸ್ಕರ ನಾವು ಈ ಮನೆ ಖಾಲಿ ಮಾಡ್ತಾಯಿದ್ವಿ. ಆಲ್ರೆಡಿ ಹೇಳಿದ್ದೀವಿ ಫ್ರೆಂಡ್ಸ್ ಅವ್ರಿಗೆ. ಇನ್ನು ಅವರು ಅಮೌಂಟ್ ಕೊಡ್ತೀವಿ ಯಾವಾಗ ಏನು ಅಂತ ಹೇಳಿಲ್ಲ. ಅವರು ಕೈಗೆ ಸ್ವಲ್ಪನಾರು ಅಮೌಂಟ್ ಕೊಟ್ಟ ಮೇಲೆ ಫ್ರೆಂಡ್ಸ್ ನಾನು ಮನೆ ನೋಡೋದು. ನಮಗೆ ಈ ಮನೆಯೇ ಚೆನ್ನಾಗಿತ್ತು ಫ್ರೆಂಡ್ಸ್. ಸೆಟ್ಟಾಗಿತ್ತು. ಮತ್ತು ಯಾರ್ದು ಕಾಟ ಇಲ್ಲ. ಒಂದು ಮನೆ ಇದಾಗಿ ಬೇರೆ ಚೆನ್ನಾಗಿತ್ತು. ನಮಗೂ ಓನರ್ದು ಏನೂ ತೊಂದರೆ ಇಲ್ಲ ಫ್ರೆಂಡ್ಸ್. ಪಾಪ ಅವರು ನಮಗೇನು ಯಾವುದಾಗಲಿ ಏನಿಲ್ಲ. ಅವರು ಏನಂದರೆ ಫ್ರೆಂಡ್ಸ್ ಟ್ಯಾಂಕರ್ ನೀರು ಹಾಕ್ಸ್ಕೊತಾರೆ. ಬೆಳಗ್ಗೆ 1 ಅವರ್ ಬಿಡ್ತಾರೆ. ನಮಗೆ ಈಗ ಹಿಂಗೆ ನೋಡಿ ಯಾವ ಟೈಮಲ್ಲಿ ಬೇಕು ಆ ಟೈಮಲ್ಲಿ ನಾವು ಕೆಲಸಕ್ಕೆ ಹೋಗೋದು. ಪಾತ್ರೆ ತೊಳಿಬೇಕಾ. ಈಗ ಬಂದೆ ಬಟ್ಟೆ ಎಲ್ಲ ವಾಶ್ ಮಾಡಿದೆ. ಸ್ನಾನಕ್ಕೆ ನೀರಿಲ್ಲ. ಇನ್ನು ಈ ಕಡೆ ಬಾತ್ರೂಮಲ್ಲಿ 1-2 ಬಿಂದಿಗೆ ಐತೆ. ಬೆಳಗ್ಗೆಗೆ ಹೆಂಗೂ ಬರೀ ಮೈ ತೊಳ್ಕೊಳ್ಳೋದಲ್ವ.
ಇನ್ನು ನನ್ನ ಮಗಳು ನಾಳೆ ಉಪವಾಸ ಫ್ರೆಂಡ್ಸ್, ಅವಳು 1 ಗಂಟೆಗೆ ಸ್ನಾನ ಮಾಡ್ಕೊಳ್ಳೋದು. ಇನ್ನು ಹೆಂಗು ಬೆಳಗ್ಗೆಗೆ ಅಷ್ಟೊತ್ತಿಗೆ ಬರ್ತವೆ. ಈ ಥರ ನಾವು ಜೀವನ ಮಾಡ್ತಾಯಿದ್ದೀವಿ. ಇಲ್ಲಾಂದರೆ ಫ್ರೆಂಡ್ಸ್ ನಮಗೆ ಈ ಮನೆಯೂ ದೊಡ್ಡದಾಗೈತೆ, ಏನೂ ತೊಂದರೆ ಇರಲಿಲ್ಲ. ನಮಗೆ ನೀರೇ ಇಲ್ಲ ಅಂದರೆ ನಾವು ಹೆಂಗೆ ಈ ಮನೇಲಿರೋದು. ಹಂಗಾಗಿ ಫ್ರೆಂಡ್ಸ್ ಈ ಮನೆಗೆ ಬಂದು ನಾವು 3 ವರ್ಷ ಆಯಿತು. ಖಾಲಿ ಮಾಡಬೇಕು ಅಂತಿದ್ದೆ. ಅವ್ರು ಇನ್ನೂ ಅಮೌಂಟ್ ಕೊಟ್ಟ ಮೇಲೆ ನಾನು ಮನೆ ನೋಡೋಕೆ ಹೋಗೋದು ಫ್ರೆಂಡ್ಸ್. ಅಲ್ಲಿ ತನಕ ಮನೆಯೂ ನೋಡೋಕೆ ಹೋಗೋಕ್ಕಾಗಲ್ಲ. ಹಂಗಾಗಿ ಈ ಥರ ನೀರೆಲ್ಲ ನಾನು ಚೆಲ್ಲಿದೆ. ಆಮೇಲೆ ಫ್ರೆಂಡ್ಸ್ ಇನ್ನೇನು ಹುಳ್ಳಿಕಾಳು ಸಾಂಬಾರು ಇನ್ನೂ ಸ್ವಲ್ಪ ಐತೆ. ಈಗ ಫ್ರೆಂಡ್ಸ್ ನಾನು ಡೈಲಿ ಒಂದು ಮಿಸ್ ಆಗ್ದಂಗೆ ಒಂದೊಂದು ವೀಡಿಯೋ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಈಗ ನಾನು ಸ್ವಲ್ಪ ಈರುಳ್ಳಿ ಹೂವುದು ಪಲ್ಯ ಮಾಡಿ ಚಪಾತಿ 2 ಬೇಯಿಸ್ಕೊತೀನಿ. ಹಂಗಾಗಿ ಫ್ರೆಂಡ್ಸ್ ಇವತ್ತು ನಂದು ರೋಟೀನ್ ಇಷ್ಟ ಆಗಿತ್ತು. ಇವತ್ತು ಬಂದ ತಕ್ಷಣ ಏನು ಮಲ್ಕೊಳ್ಳಿಲ್ಲ ಫ್ರೆಂಡ್ಸ್. ಈಗ ಐರನ್ ಮಾಡಿ ಒಂದು 10-10:30ಗೆ ನಾನು ಮಲ್ಕೊಂಡೆ ಫ್ರೆಂಡ್ಸ್. ಬೆಳಗ್ಗೆಗೆ ನಾನು ಕರೆಕ್ಟಾಗಿ 4-4:15ಗೆ ಎದ್ದೇಳ್ತೀನಿ. ಅದು ನಮ್ಮದು ಅಲಾರಾಮು ಗಡಿಯಾರದ್ದು ಶೆಲ್ ಇಲ್ಲ ಫ್ರೆಂಡ್ಸ್, ಖಾಲಿಯಾಗಿದೆ. ಅದು ನಾನು 4 ಗಂಟೆಗೆ ನಿಲ್ಲಿಸ್ತೀನಿ. ಅದು ಒಂಚೂರು ರಿಂಗ್ ಟೋನ್ ಮಾಡ್ತಾಯಿಲ್ಲ. ಶೆಲ್ಲು ತಂದು ಹಾಕಬೇಕು. ಶೆಲ್ಲು ಬರುವಾಗ ಮರ್ತು ಬಂದೆ. ನಾನು ಇವತ್ತು ಅಂಗಡಿಗೆ ಹೋಗಲಿಲ್ಲ. ಅವಳೇನೋ ಬ್ಯಾಗ್ನೇ ತಗೊಂಡೋಗಿಲ್ಲ. ಅದೇನು ತಂದು ಅಂತಲೂ ನನಗೂ ಗೊತ್ತಿಲ್ಲ. ಟೊಮೊಟೊ ಇತ್ತು, ಸೌತೆಕಾಯಿ ಇತ್ತು. ಅದೇನು ತಂದವಳ ನಾನು ಏನು ಕೇಳಿಲ್ಲ. ಏನಾದರೂ ತಂದಿರ್ತಾಳೆ ಅವಳಿಗೆ ಬೇಕಾಗಿರೋದು. ಇನ್ನು ಆಲೂಗೆಡ್ಡೆ ಐತೆ ಫ್ರೆಂಡ್ಸ್. ಈಗ ಬೇಯಿಸಿ ಈರುಳ್ಳಿ ಎಲ್ಲ ಸುಲಿದಿಟ್ಟು ರೆಡಿ ಮಾಡಿನೇ ನಾನು ಮಲ್ಕೊಳ್ಳೋದು ಫ್ರೆಂಡ್ಸ್. ನಂದು ನಾಳೆ ನಾಡ್ದಲ್ಲಿ 4 ಲಕ್ಷ ನಂದು ವ್ಯೂಸ್ ಆಗೋಯ್ತದೆ ನೋಡಿ ಫ್ರೆಂಡ್ಸ್. ತೋರಿಸಿ ಹಸಿತಾವಳೆ ಸಿಗಬ್ರಿ ತರಕ್ಕೆ ಹೋಗಿದೆ ಅಂತ. ಒಂದು ಕಪ್ ತುಂಬ ಎಣ್ಣೆ ಹಚ್ತಾಳೆ, ಆಮೇಲೆ ಉಜ್ತಾಳೆ. ಒಂದು ಅರ್ಧ ಗಂಟೆನೂ ಎಣ್ಣೆ ತಲೆಯಲ್ಲಿ ಇಟ್ಕೊಳ್ಳಲ್ಲ. ಆದರೆ ಅವಳ ಕೂದಲು ತುಂಬ ಉದ್ದ ಇದೆ, ಚೆನ್ನಾಗಿದೆ, ಜಾಸ್ತಿ ತಿಕ್ಕಾಗಿದೆ. ನಾನೇನು ಅವಳ ತಲೆ ಉಜ್ಕೊಡಲ್ಲ, ಯಾವುದು ಮಾಡಲ್ಲ ಫ್ರೆಂಡ್. ಅವಳೇ ಎಲ್ಲ ಮಾಡ್ಕೊಳ್ಳೋದು. ಖಾಲಿ ಆಗಿತ್ತು, ಅದಕ್ಕೆ ತಗೊಂಡು ಬಂದವಳೆ. ನಾನು ರೇಷನ್ ಅಂಗಡಿಲಿ ಇರಲಿಲ್ಲ ಈ ಸಲ ಹೋದಾಗ. ನಾನು ಫ್ರೆಂಡ್ಸ್ ಚಿಗರೆ ಪುಡಿನೂ ತರ್ತೀನಿ. ಚಿಗರೆ ಪುಡಿ ಅಂದರೆ ನಿಮಗೆಲ್ಲ ಗೊತ್ತಿರುತ್ತೆ, ಗ್ರೀನ್ ಕಲರು. ಅದು ಗದ್ಗೆ ಅಂಗಡಿಲಿ ಸಿಗುತ್ತೆ. ನೀವು ಅಲ್ಲೋಗಿ 25 ರೂಪಾಯಿ. ಆದರೆ ಫ್ರೆಂಡ್ಸ್ ಶಾಂಪು ಹಾಕೋಂಗಿಲ್ಲ, ತುಂಬ ಚೆನ್ನಾಗಿ ಕೊಳೆ ಹೋಗುತ್ತೆ. ಇದು ಅದು ಮಿಕ್ಸ್ ಮಾಡಿ ಇಟ್ಕೋಬೇಕು. ಕಿಟ್ಟಲ್ಲಿ ಐತೋ ಏನೋ ಗೊತ್ತಿಲ್ಲ. ನಾನೊಂದು ಚಿಕ್ಕ ಕಿಟ್ ಇಟ್ಟಿದ್ದೀನಿ ಶಾಂಪ್ಗೆ ಇದಕ್ಕೆಲ್ಲ. ಇಲ್ಲ ಅಂದರೆ ನಾನು ಹೋದಾಗ ತಗೊಂಡು ಬರ್ತೀನಿ ಫ್ರೆಂಡ್ಸ್. ಹಂಗಾಗಿ ಫ್ರೆಂಡ್ಸು ಇವತ್ತು ನಂದು ಇಷ್ಟ ಆಯಿತು. ಈಗ ಇನ್ನೇನು ಫ್ರೆಂಡ್ಸ್ ಆಲ್ರೆಡಿ ಟೈಮು 9:25 ಆಯಿತು. ದೋಸೆಗೆ ರುಬ್ಬಿಟ್ಟಿದ್ದೀನಿ. ಸ್ವಲ್ಪ ರೈಸ್ ಇತ್ತು ಫ್ರೆಂಡ್ಸ್. ನಾನು ಯಾವಾಗಲೂ ಮೆಂತ್ಯ ಹಾಕ್ತೀನಿ ದೋಸೆಗೆ, ಮೆಂತ್ಯ ಉದ್ದಿನಬೇಳೆ. ಇನ್ನು ದೋಸೆ ಅಂದರೆ ನಿಮಗೆ ಗೊತ್ತಲ್ಲ ಎಷ್ಟು ಈಸಿಯಾಗಿದ್ದ. ನಾನೇನು ಅವಳಿಗೆ ದೋಸೆ ಬಿಟ್ಟಿರಲ್ಲ ಫ್ರೆಂಡ್ಸ್. ಅವಳೇ ಎದ್ದಾಗ ಬಿಸಿ ಬಿಟ್ಟಿರ್ತಾರೆ. ಅವಳಿಗೆ ಸ್ವಲ್ಪ ಆಲೂಗೆಡ್ಡೆ ಪಲ್ಯ ಅಂದರೆ ಇಷ್ಟ ಫ್ರೆಂಡ್ಸ್. ಹಂಗಾಗಿ ನಾನು ಆಲೂಗೆಡ್ಡೆ ಪಲ್ಯ ಮಾಡಬೇಕು. ಪಲ್ಯ ಮಾಡಿ ದೋಸೆ ಮಾಡಿ ಬೆಳಗ್ಗೆಗೆ ಹೋಗ್ತೀನಿ ಫ್ರೆಂಡ್ಸ್. ಇನ್ನೇನು ಸಾಂಬಾರು ಐತೆ. ನಾನು ಯಾವಾಗಲೂ ಮಧ್ಯಾಹ್ನಕ್ಕೆ ರೈಸ್ ಮಾಡ್ಕೊತೀನಿ ಫ್ರೆಂಡ್ಸ್. ಯಾಕಂದರೆ ನಾನು ದೋಸೆ ಮಧ್ಯಾಹ್ನ ಕೊಡ್ತೀನಲ್ಲ. ಹಾಗಾಗಿ ಫ್ರೆಂಡ್ಸ್ ಇವತ್ತು ನಂದು ಇಷ್ಟು ರೋಟೀನ್ ಆಗಿದೆ ಫ್ರೆಂಡ್ಸ್. ಆಲ್ರೆಡಿ ನೋಡಿ ಟೊಮೊಟೊಕ್ಕೆ ಸಕ್ಕರೆ ಹಾಕೊಂಡು ತಿಂತಾಯಿದ್ದಾಳೆ. ಟೊಮೊಟೊನ ಸಾಕೊಂಡು ಏನೋ ಬಂದು ಅವಳು ಇಂಜಿನಿಯರ್ ಅಲ್ವಾ. ಮುಖ ಕಚ್ಕೊತಾವಳೆ ಫ್ರೆಂಡ್ಸ್. ನಾನು ತಿನ್ನೋಕ್ಕೆ ಅಂದ್ಕೊಂಡಿದ್ದೀನಿ. ಇನ್ನೇನು ಅವಳು ಇಂಜಿನಿಯರ್ ಅಲ್ವಾ, ಅವಳಿಗೇನು ನಾವು ಹೇಳ್ಕೊಡಂಗಿಲ್ಲ, ಕೆಲಸ ಮಾಡ್ತಾಳೆ. ಇವೇನೇ ಒಟ್ಟಿನಲ್ಲಿ ಫ್ರೆಂಡ್ಸ್ ಏನು ಗೊತ್ತಾ ಖುಷಿ, ಮಕ್ಕಳು ಅವ್ರ ಹೆಲ್ತ್ನ ಅವ್ರು ನೋಡ್ಕೊಂಡ್ರೆ ತಾಯಿರ್ಗೂ ಸ್ವಲ್ಪ ಈಸಿ. ಮಕ್ಕಳು ಆರೋಗ್ಯವಾಗಿದ್ದರೆ ನಮಗೂ ಒಂದು ಖುಷಿ ಅಲ್ವಾ. ಹಂಗಾಗಿ ಫ್ರೆಂಡ್ಸ್ ನನಗೆ ದೇವರು ಅದೊಂದು ಪುಣ್ಯ ಕೊಟ್ಟವನು. ಏನು ಗೊತ್ತಾ, ನನ್ನ ಮಗಳು ಹೆಲ್ತ್ ನೋಡ್ಕೊತಾಳೆ, ಮತ್ತು ಏನಾದರೂ ಅಡುಗೆ ತಿಂಡಿ ಅವಳೇ ಮಾಡ್ಕೊತಾಳೆ ಫ್ರೆಂಡ್ಸ್. ಪಾಪ ಸುಮ್ಮನೆ ಹೇಳೋದಲ್ಲ, ನಾನೇನು ಅವಳು ಹೊಗಳ್ತಾ ಇಲ್ಲ. ಎಲ್ಲ ಅಡುಗೆನೂ ಮಾಡ್ಕೊತದೆ ಪಾಪ. ಏನಂದರೆ ಫ್ರೆಂಡ್ಸ್ ಅವಳು ಸ್ನಾನ ಬೇಗ ಮಾಡ್ಕೊಳ್ಳಲ್ಲ. ಡ್ಯೂಟಿಗೆ ಹೋಗೋದಾದರೆ ಬೇಗ ಮಾಡ್ಕೊತಾಳೆ. ಅವಳು ಏನಂದರೆ ಫುಲ್ಲು ವೈಟ್ ಹುಟ್ಟಿದ್ಲು ಫ್ರೆಂಡ್ಸ್. ಹುಟ್ಟಿದಾಗ ಚಿಕ್ಕ ಮಗುನಲ್ಲಿ ಡಾಕ್ಟ್ರ್ ತಗ ಕರ್ಕೊಂಡೋಗಿ ಚೆಕ್ ಮಾಡಿಸಿದ್ದು. ಇಲ್ಲ ನಾರ್ಮಲ್ ಆಯ್ತಾಳೆ ಎಂದು. ನನಗಿಂತ ವೈಟ್ ಇದ್ದಾಳೆ. ಮುಖ ತೊಳೆದೇ ಹೋದರೂ ತೊಳೆದಂಗೆ ಕಾಣಿಸ್ತಾಳೆ. ಬೆಳಗ್ಗೆ ಎದ್ದು ನೋಡ್ತಾಳೆ, ಒಳಗಡೆ ಹೋಗಿ ನಾಷ್ಟ ಮಾಡಿದ್ದೀನಿ ಫ್ರೆಂಡ್ಸ್. ಬಾಯಿ ವಾಶ್ ಮಾಡ್ಕೊಂಡು ಅವಳಿಗೆ ಇಷ್ಟವಾದ ನಾಷ್ಟ ಆದರೆ ಹಾಕೊಂಡು ತಿಂದ್ಬಿಡ್ತಾಳೆ. ಇವತ್ತು ನ್ಯೂಡಲ್ಸ್ ಮಾಡಬೇಕಿದೆ ಫ್ರೆಂಡ್ಸ್, ಅವಳಿಗಿಷ್ಟ. ನಾನು ದೋಸೆಗೆ ನೆನೆ ಹಾಕಿದ್ದೆ. ಎಲ್ಲನೂ ನೋಡ್ಕೊತಾಳೆ ಫ್ರೆಂಡ್ಸ್. ಮನೆ ಕೆಲಸ ಒಂದು ಕಮ್ಮಿ ಆದ್ರೂ ನಾನು ಅವಳು ಮುಂದೆ ಹೇಳೋಕ್ಕಾಗಲ್ಲ. ಆದರೆ ನನಗೆ ಅದೇ ಒಂದು ಸಮಾಧಾನ. ಯಾಕೆ ಗೊತ್ತಾದ ಕುತ್ಕೊಂಡು ತಿಂತಾವಳೆ, ಕೇಳಿಸ್ಕೊತಾವಳೆ, ನಾನು ವೀಡಿಯೋ ಮಾಡೋದಿಲ್ಲ ನೀವು. ಹಂಗಾಗಿ ಫ್ರೆಂಡ್ಸ್ ಅವಳದು ಫೇಸ್ಬುಕ್ಕಲ್ಲೆಲ್ಲ ರೀಲ್ಸ್ ಎಲ್ಲ ಮಾಡ್ತಾಳೆ. ನನ್ನ ವೀಡಿಯೋಕ್ಕಾಗ ಅವಳು ಬರೋಲ್ಲ. ನಾನು ಏನು ಹಿಂಸೆ ಮಾಡಲ್ಲ ಫ್ರೆಂಡ್ಸ್. ಈಗ ಹೆಣ್ಮಕ್ಳು ಅವ್ರದ್ದು ಇಷ್ಟ ಅಲ್ವಾ, ನಾವು ಯಾಕೆ ಪಾಪ ಅವಕ್ಕೆ ಹಿಂಸೆ ಮಾಡಬೇಕು. ಅವಳೇನೋ ಸೋಷಿಯಲ್ಲು ಫೇಸ್ಬುಕ್ಕಲ್ಲೆಲ್ಲ ಅವಳು ರೀಲ್ಸ್ ಎಲ್ಲ ಮಾಡ್ತಾಳೆ, ಇನ್ಸ್ಟಾಗ್ರಾಮಲ್ಲಿ ಅವಳೇ. ಆ ಥರ ಏನಿಲ್ಲ ಅಂತಲ್ಲ. ನನ್ನ ವೀಡಿಯೋಗಕ್ಕೆ ಯಾರು ಬರೋಲ್ಲ ಫ್ರೆಂಡ್ಸ್, ನಾನು ಕರೆಯೋದಿಲ್ಲ. ಅದಕ್ಕೆ ಫ್ರೆಂಡ್ಸ್ ನನ್ನ ವೀಡಿಯೋದಲ್ಲಿ ನನಗೆ ಸ್ಟ್ಯಾಂಡ್ ತಗೊಂಡಿದ್ದೀನಿ 2. ನಾನು ನಿಂತ್ಕೊಂಡು ಕೂತ್ಕೊಂಡು ಎಲ್ಲಿ ಬೇಕಲ್ಲಿ ನಾನು ಆರಾಮಾಗಿ ವೀಡಿಯೋನ ಮಾಡ್ಕೊತೀನಿ ಫ್ರೆಂಡ್ಸ್. ಹಾಗಾಗಿ ನನಗೆ ವೀಡಿಯೋ ಮಾಡೋಕ್ಕೆ ಕಿಚನಲ್ಲೂ ಒಂದು ಹಾವು ಥರ ಬಗ್ಗೋದು ಒಂದು ತಗೊಂಡಿದ್ದೀನಿ ಫ್ರೆಂಡ್ಸ್. ಹಂಗಾಗಿ ನಾನು ವೀಡಿಯೋ ಮಾಡೋಕ್ಕೆ ಯಾರನ್ನೂ ಕರೆಯೋಲ್ಲ ಫ್ರೆಂಡ್ಸ್. ನಾನು ಡೈರೆಕ್ಟ್ ವೀಡಿಯೋ ಮಾಡೋದು ಫ್ರೆಂಡ್ಸ್. ನಾನು ಒಂದು ಈ ಥರ ಏರ್ದು ಕಲ್ಲರ್ದು ಒಂದು ಚಿಕ್ಕದು ಬುಕ್ ಮಾಡಿದ್ದೆ. ಮೆಡಿಕಲಲ್ಲಿ ಕೊಟ್ಟಿದ್ದಾರೆ. ಆವಾಗಿಂದ ಹೇಳ್ತಾಯಿದ್ದೀನಿ ಫ್ರೆಂಡ್ಸ್, ಮೆಡಿಕಲ್ಗೆ ಹೋಗಿ ಇಸ್ಕೊಬರಗವ ಅಂತ. ಅವಳದೇ ಏನೇನೋ ಅವಳದೇ ಮಾಡ್ಕೊತಾವಳೆ. ಟೊಮೊಟೊದು ಮಾಡ್ಕೊಳ್ಳೋದು, ಅಂಗಡಿಗೆ ಹೋಗೋದು, ಇದೇನೇನೋ ಮಾಡ್ಕೊತಾವಳೆ ಫ್ರೆಂಡ್ಸ್. ಇನ್ನೇನು ನನಗೆ ಮೇಲೆಲ್ಲ ಬಟ್ಟೆ ತಂದು ಕೊಟ್ಟಳು. ಬಟ್ಟೆ ಎಲ್ಲನೂ ಒಣಗಾಕ್ಬಿಟ್ಟು ಬಂದೆ. ಇನ್ನು ನನ್ನ ಕೆಲಸ ನಂದು ಆಗೋಯ್ತು ಫ್ರೆಂಡ್ಸ್. ಇನ್ನೂ ಪಾತ್ರೆನೂ ವಾಶ್ ಆಯಿತು, ಎಲ್ಲ ಮುಗೀತು. ನಾನು ಏನೇ ಕೆಲಸ ಇದ್ದರೂ ಬೇಗ ಮಾಡ್ಕೊಬಿಡ್ತೀನಿ ಫ್ರೆಂಡ್ಸ್. ಹಂಗಾಗಿ
ಈಗ ಒಂದು 2-3 ಚಪಾತಿ ಆಗುತ್ತೆ ಫ್ರೆಂಡ್ಸ್ ಅರ್ದು. ನಾನೊಂದು ಸ್ವಲ್ಪ ಪಲ್ಯ ಮಾಡ್ಕೊತೀನಿ. ಅವಳು ಸೊಪ್ಪಿನ ಪಲ್ಯ ಮಾಡಿದ್ಲು, ಅದು ಖಾಲಿಯಾಗಿದೆ. ನಾನು ಅವಳು ಸೊಪ್ಪಿನ ಪಲ್ಯ ತಿನ್ನಲ್ಲ ಫ್ರೆಂಡ್ಸ್, ಯಾಕೋದು ಅವಳು ಒಂದೊಂದ್ಸಲಿ ಕಾಯಿ ಹಾಕಲ್ಲ, ಹಂಗಾಗಿ ನಾನು ತಿನ್ನಲ್ಲ. ಓಕೆ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾ ಇದ್ದೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಏನಂತ ಗೊತ್ತಾ, ನೀನು ಖಾರ ತಿನ್ನಲ್ವಲ್ಲ ಅದಕ್ಕೆ ಅಂತಂದೇಳಿ ನಾನು ಖಾರ ತಿನ್ನಲ್ಲ ಫ್ರೆಂಡ್ಸ್ ಜಾಸ್ತಿನ. ಮೈಸೂರಲ್ಲಿ ನಾನು ಈಗ ಒಂದು 20 ವರ್ಷದ ಮುಂಚೆ ನಮ್ಮ ಅಮ್ಮನ ಅಡ್ಮಿಂಟ್ ಮಾಡ್ಕೊಂಡಾಗ ಅಲ್ಲಿ ಬರೀ ಹೋಟ್ಲ್ ಊಟ ತಿಂದು ಫ್ರೆಂಡ್ಸ್ ನನಗೆ ಖಾರ ಜಾಸ್ತಿ ತಿನ್ನಲ್ಲ. ತಿಂತೀನಿ, ಮೀಡಿಯಮ್ ತಿಂತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.